ಹಾಯ್ ಗೈಸ್, ವೆಲ್ಕಮ್ ಟು ಸ್ಪೈಸಿ ಡ್ಯೂಡ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್? ಇವತ್ತೇನಂದ್ರೆ ನಮ್ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಈ ಫುಡ್ ಮಾಡಿ ಅಂತ ಹೇಳ್ಬಿಟ್ಟು. ಅದು ಯಾವ್ದಪ್ಪ ಅಂದ್ರೆ ಜಾಕ್ ಫ್ರೂಟ್ ಟ್ಯಾಕೋಸ್ ಅಂತ ಹೇಳ್ಬಿಟ್ಟು. ಸೊ ಅದೇ ಇವತ್ತು ಟ್ರೈ ಮಾಡ್ತಾ ಇರೋದು. ಸೊ ಗೈಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಲೈಟಾಗಿ ಸಾಲ್ಟ್ ಹಾಕು. ನೀರು ಜಾಸ್ತಿ ಆಯ್ತು ಅನ್ಸುತ್ತೆ. ನೀರು ಇದ್ರಲ್ಲಿ ಚುಡ್ಬೇಕು ಸಾಕು. ಜಾಕ್ ಫ್ರೂಟ್ ಬೇಯ್ತಾ ಇದೆ. ಸೊ ಎಲ್ಲ ತರಕಾರಿ ಎಲ್ಲ ಕಟಿಂಗ್ ಆಗೈತೆ. ಸ್ವಲ್ಪ ಇಟ್ಟು ಮಿಕ್ಸಿಂಗ್ ಮಾಡಿಬಿಟ್ಟು ಅದು ಕಟ್ ಮಾಡಬೇಕು. ಇನ್ನೊಂದು 5 ಮಿನಿಟ್ಸ್ ಎಲ್ಲ ಬೆಂದೋಗ್ಬಿಡುತ್ತೆ. ಆಮೇಲೆ ತೆಗೆದ್ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡೋಣ. ಓಕೆನಾ? ಎಷ್ಟೊತ್ತಾಗುತ್ತೋ? 2 ಮಿನಿಟ್ಸ್ ಅಷ್ಟೇ. 2 ಮಿನಿಟ್ಸ್. ಅಷ್ಟು ಬೇಗ ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಯಾವ ರೀಟ್ ಮಚ್ಚ ಇದು? ಅಂಟಲ್ಲ ಮಚ್ಚ ಇದು. ಒಂದು ಪ್ಲೇಟ್ ಬೇಕಲ್ಲ. ಚಪಾತಿ ಮಚ್ಚ ಬೇರೆ ಮಾಡೋದಿಲ್ಲ. ಹೋದಂಟ ಬಿಡ್ರ. ನಾನು ಹೇಳಿದೆ ಫೈನಲ್ ಆಗಿ ಜಾಕ್ ಫ್ರೂಟ್ ಎಲ್ಲ ಬೇಯಿಸಿ ಕಟ್ ಮಾಡಿಕ್ಕಿದ್ದಾಯ್ತು. ಇವಾಗ ಏನಿದೆ ಇದನ್ನ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಟ್ಯಾಕೋಸು ರೆಡಿ ಇದೆ. ಸೊ ಇದನ್ನ ಫ್ರೈ ಮಾಡ್ಬಿಟ್ಟು ಆಮೇಲೆ ಮುಂದೆ ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕ್ಬೇಕಲ್ಲ ಫಸ್ಟು. ಈರುಳ್ಳಿ ಫ್ರೈ ಈರುಳ್ಳಿ ಇದೈತೆ ಹಾಕು. ಹಾಂ, ಸಾಕು. ತಕ್ಷಣ ಇದು ಹಾಕೋಣ. ಇವಾಗ ಇದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಯಾಕಂದ್ರೆ ಅದು ಫ್ಲೇವರ್ ಸ್ಮೆಲ್ ಬರ್ಬಾರ್ದು ಅಂದ್ಬಿಟ್ಟು. ಲೈಟಾಗಿ ಖಾರ. ಓಕೆನಾ? ಹಾಕು. ಹಾಂ, ಸಾಕು ಸಾಕು. ಲೈಟಾಗಿ ಇವಾಗ ಆಫ್ ಮಾಡಿದಾಗ ಸ್ವಲ್ಪ ನೀರು ಅದು ಆಮೇಲೆ ಹಾಕೊಂಡ್ಬಿಡು ಸಾಕು. ಸೊ ಗೈಸ್, ಫೈನಲ್ ಆಗಿ ಕಾರ್ನೆಟಸ್ ರೆಡಿ ಆಗೈತೆ. ಸೊ ಇನ್ಮೇಲೆ ಏನಿದ್ರು ಫಿಲ್ಲಿಂಗ್ ಮಾಡ್ಬೇಕಷ್ಟೇ. ಹೋಗ್ಬಿಟ್ಟು ಯಾವುದಪ್ಪ ಅದು ಟ್ಯಾಕೋಸ್ ತೊಗೊಂಡು ಒಳಗಡೆ ಹಾಕೋದಷ್ಟೇ. ಸೊ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ನಾವು ಹೆಂಗೆಂಗೋ ಮಾಡಿಬಿಟ್ಟಿದ್ದೀವಿ. ನಮಗೆ ಗೊತ್ತಿರೋ ರೀತಿಯಲ್ಲಿ ನಾವು ಮಾಡಿದ್ದೀವಪ್ಪ. ಟೇಸ್ಟ್ ಹೆಂಗಿದ್ರು ನಿಜ ಹೇಳ್ತೀವಿ. ಚೆನ್ನಾಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಓಕೆ, ನಾವು ಫಸ್ಟ್ ಟೈಮ್ ಟಾಕೋಸ್ ಟ್ರೈ ಮಾಡ್ತಾ ಇರೋದು. ನಾವು ಟೇಸ್ಟು ಮಾಡಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಹೋದ್ರೆ ಟೇಸ್ಟ್ ಮಾಡಿಬಿಟ್ಟು ಅದೇ ಟೇಸ್ಟ್ ಇದೆ. ಕಾರ್ನರಲ್ಲಿ ಸ್ಟಫ್ ಮಾಡಿ ಮಚ್ಚ ಸಾಕು. ಇಲ್ಲಿ ಮಚ್ಚ ಡ್ರೆಸ್ಸಿಂಗ್ ತರ್ತೀವಿ. ನಾವೇನು ಇದಾಗ್ಬಿಟ್ಟಿದ್ದೀನಿ ಅಷ್ಟು ಸಾಕು.
ಫೈನಲಿ ಜಾಕ್ ಫ್ರೂಟ್ ಟ್ಯಾಕೋಸ್ ರೆಡಿ ಆಗೈತೆ. ಗೊತ್ತಿಲ್ಲ, ನಮಗೆ ಗೊತ್ತಿರೋಷ್ಟು ಮಾಡಿದ್ದೀವಿ. ಸೊ ಯಾರೋ ಒಬ್ರು ಹೇಳಿದ್ರಲ್ಲ ಕಮೆಂಟ್ ಅಲ್ಲಿ, ಅವ್ರಿಗೋಸ್ಕರ ಮಾಡಿದ್ದೀವಿ ಅಷ್ಟೇ. ತಿನ್ ನೋಡ್ಬೇಕಷ್ಟೇ ಹೆಂಗಿರುತ್ತೆ ಅದೇನಂತ. ನಮ್ಮ ಎಫರ್ಟ್ ನಾವು ಹಾಕಿ ಮಾಡಿದೀವಿ, ಯಾಕಂದ್ರೆ ನಮಗ್ ಗೊತ್ತಿರೋ ಅಷ್ಟರಲ್ಲಿ ನಾವು ಮಾಡಿದೀವಿ ಅಷ್ಟೇ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ, ತಿನ್ನೋಣ ಹೆಂಗಿದೆ ಅಂತ. ಆಗುತ್ತಾ ಇಲ್ವಾ ಅಂತ ಆಮೇಲೆ ನೋಡೋಣ. ಸ್ಪೈಸಿ ಡ್ಯೂಟಿಗೆ ತಕ್ಕಂಗೆ ಸ್ಪೈಸಿ ಆಗೈತೆ. ಯಾಕಂದ್ರೆ ನಾವು ಸ್ಪೈಸಿ ಜಾಸ್ತಿ ಆಡ್ ಮಾಡಿದ್ದೀವಿ. ಆ ಜಾಕ್ ಫ್ರೂಟ್ ಫ್ಲೇವರ್ ಜಾಸ್ತಿ ಎದ್ದು ಬರ್ತೈತೆ. ತುಂಬಾ ಹಾಕ್ಬಿಟ್ಟಿದೀವಲ್ಲ ಅದ್ರಲ್ಲಿ. ಏನಾಯ್ತು ಜಾಕ್ ಫ್ರೂಟ್ ಟೇಸ್ಟ್ ಎದ್ದು ಬಂದ್ರು ಚೆನ್ನಾಗೈತಲ್ಲ ಟೇಸ್ಟ್ ಮಾಡಕ. ಅಕಸ್ಮಾತ್ ಮನೇಲಿ ಮಾಡ್ಬೇಕಂದ್ರೆ ನಿಮ್ಗೆ ಈ ಟ್ಯಾಕೋಸ್ ಬರುತ್ತೆ, ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಅಂಗಡಿಲೂ ಸಿಗುತ್ತೆ, ತಂದು ಮಾಡ್ಕೋಬೋದು. ನಾವು ಮನೇಲಿ ಮಾಡ್ಕೊಂಡಿಲ್ಲ ಅಷ್ಟೇ. ನಿಮ್ಗೆ ಆ ಥರ ಇದ್ರೆ ಅದು ತರ್ಸ್ಕೊಂಬಂದು ಮಾಡ್ಕೋಬೋದು. ಚೆನ್ನಾಗೈತೆ. ಆಮೇಲೆ ಅದು ಯಾವ್ದು ಸಾಸ್ ಹಾಕಿದ್ ನಾವು ಇನ್ನೊಂದು ಪಾಸ್ತಾ ಪಿಜ್ಜಾ ಸಾಸ್ ಇದು ಚೆನ್ನಾಗೈತೆ. ಇದು ಹಾಕಿದ್ದಕ್ಕೆ ಸ್ವಲ್ಪ ಫ್ಲೇವರ್ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಇದು ಹಾಕಿದ್ಕೆ ಏನು ಗೊತ್ತಾ ಫ್ಲೇವರ್ ಚೆನ್ನಾಗಿ ಕಾಣಿಸ್ತಿರೋದು. ಇದು ಪಾಸ್ತಾ ಪಿಜ್ಜಾ ಫ್ಲೇವರ್ಸ್ ಬರುತ್ತಲ್ಲ, ಅದೇ ಫ್ಲೇವರ್ ಕೊಡ್ತಿದೆ. ಸೊ ಅಷ್ಟೇ. ಮತ್ತೆ ನಿನಗೆ ಹೆಂಗೈತಪ್ಪ ಟೇಸ್ಟ್? ಮಚ್ಚ ನನ್ಗೇನೋ ಚೆನ್ನಾಗೇ ಐತೆ. ಏನಕ್ಕಂದ್ರೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದಲ್ಲ, ನನಗೆ ಡಿಫ್ರೆಂಟ್ ಆಗಿ ಚೆನ್ನಾಗೇ ಐತೆ. ಇನ್ನೊಂದು ಈಸಿಯಾಗೇ ಇದೆ ಪ್ರೊಸೀಜರ್ ಎಲ್ಲ, ತುಂಬಾ ಚೆನ್ನಾಗೈತೆ. ಅದು ಏನಂದ್ರೆ ದೊಡ್ಡ ಕಷ್ಟ ಆಗಿದ್ದು ಏನಂದ್ರೆ ಜಾಕ್ ಫ್ರೂಟ್ ತಗೊಂಡ್ಬರೋದು. ಅಂಗಡಿ ಹುಡುಕಿದ್ದೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಒಂದ್ ಅಂಗಡಿ ಎರಡು ಅಂಗಡಿ ಹುಡುಕಿಲ್ಲ, ಬೇಜಾನ್ ಅಂಗಡಿ ಹುಡುಕಿದ್ವಿ. ಅಂದ್ರೆ ಹಣ್ಣು ಸಿಗ್ತಾ ಇತ್ತು, ನಮ್ಗೆ ಹಣ್ಣು ಬೇಡ ಕಾಯಿ ಬೇಕು ಅಂತ ಹೇಳ್ಬಿಟ್ಟು ಕಾಯಿ ಹುಡುಕ್ತಾ ಇದ್ವಿ. ಅಂಗಡಿ ತರಕಾರಿ ಅಂಗಡಿಲಿ ಎಲ್ಲೂ ಸಿಗ್ತಾನೆ ಇದ್ದಿಲ್ಲ. ಲಾಸ್ಟ್ ಫೈನಲ್ ಆಗಿ ಒಂದು ಅಂಗಡಿಲಿ ಸಿಕ್ತು, ಅವಾಗ ತಂದ್ಬಿಟ್ಟು ಮಾಡಿರೋದೇ ಈ ಫುಡ್ಡು. ಸೊ ಈ ತರ ನೋಡಿ ಬಾಸ್, ನೀವು ಹೇಳಿದ್ರಲ್ಲ, ಕಮೆಂಟ್ ಮಾಡಿದ್ರಲ್ಲ ನೀವು, ಈ ಫುಡ್ ಮಾಡಿದ್ರೆ ನಾನು ಸಬ್ಸ್ಕ್ರೈಬ್ ಆಗ್ತೀನಂತ. ಮಾಡಿದೀವಿ, ಆಗ್ಬಿಡಿ ಸಬ್ಸ್ಕ್ರೈಬ್. ಹಂಗೆ ಈ ವಿಡಿಯೋ ಒಂದು ಲೈಕ್ ಕೊಟ್ಬಿಡಿ. ಸೊ ವಿಡಿಯೋ ಮುಗಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದೇ ತರ ವೆರೈಟಿ ಫುಡ್ಗೆ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನಿಮ್ ಮುಂದೆ ಬರ್ತೀವಿ. ಬಾಯ್ ಬಾಯ್.